ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ವೈಕುಂಠ ಏಕಾದಶಿ ಇತ್ತು. ಹಾಗೆಯೇ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಬಿಲೇಟೆಡ್ ಆಗಿ. ನಾವು ದೇವಸ್ಥಾನಕ್ಕೆ ಹೋದಾಗ 8:30 ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಈ ಟೈಮಲ್ಲಿ. ಹಾಗೆಯೇ ತುಂಬ ಚಳಿ ಇರೋದ್ರಿಂದ ನಾನು ಜಾಕೆಟ್ ಹಾಕ್ಕೊಂಡಿದ್ದೆ, ಮಗಳಿಗೂ ಕೂಡ ಸ್ವೆಟರ್ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ವಿ. 2025ನ ಮೊದಲ ವೈಕುಂಠ ಏಕಾದಶಿ. ಹಾಗೆಯೇ ನಮ್ಮ ಮಗಳ ಜೊತೆ ನಮ್ಮ ಮೊದಲ ವೈಕುಂಠ ಏಕಾದಶಿ. ಆ ಭಗವಂತ ಎಲ್ರಿಗೂ ಸಾಕಷ್ಟು ಒಳ್ಳೆಯದನ್ನು ಮಾಡಲಿ ಈ ವರ್ಷ. ಅದೇನೋ ಗೊತ್ತಿಲ್ಲ, ನನಗೆ ಈ ಸಲ ವೈಕುಂಠ ಏಕಾದಶಿಗೆ ಉಪವಾಸವನ್ನು ಮಾಡಿದಾಗ ಹಸಿವೇನು ಅನಿಸಿಲ್ಲ. ಬಟ್ ಇದಕ್ಕಿಂತ ಮುಂಚೆ ಏಕಾದಶಿ ಇತ್ತಲ್ವ, ಸೊ ಆವಾಗ ಮಾಡಿದಾಗ ನನಗೆ ಸ್ವಲ್ಪ ಹಸಿವೆ ಅನಿಸ್ತಾ ಇತ್ತು. ಸೊ ಏನೋ ಒಂಥರ ಖುಷಿ ಆಯಿತು. ಹಾಗೆಯೇ ಇವಾಗ ನಾವು ಇಲ್ಲಿಗೆ ಬಂದು ರೀಚ್ ಆದ್ವಿ, ಉತ್ತರ ದ್ವಾರದ ಹತ್ರ. ಹಾಗೆಯೇ ಇವಾಗ ಒಳಗೆ ಹೋಗ್ತಾ ಇರೋದು. ಪೂಜೆ ಮುಗಿಸಿ ಪ್ರಸಾದವನ್ನು ತಗೊಂಡು ಹೊರಗೆ ಬರುವಷ್ಟರಲ್ಲಿ 9:15 ಆಗಿತ್ತು. ಇದು ಬಂದುಬಿಟ್ಟು ವೆಂಕಟರಮಣ ದೇವಸ್ಥಾನದ ಮುಂದೆ ಇರೋದು ವಿಷ್ಣು ದೇವಸ್ಥಾನ. ಹಾಗೆ ನಿನ್ನೆ ನಾನು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ನಿನ್ನೆ ಸುಮಾರು ಕೆಲಸ ಎಲ್ಲ ಮಾಡಿಕೊಂಡೆ, ಯಾಕಂದರೆ ಅಡುಗೆ ಕೆಲಸ ಇರಲಿಲ್ಲ ಅಲ್ವ ಉಪವಾಸ ಇರೋದರಿಂದ. ಸೊ ಅದನ್ನೆಲ್ಲ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ಬಟ್ಟೆ ನಾನು ಟೆರೆಸ್ ಮೇಲೆ ಹಾಕೋಕ್ಕೆ ಹೋದಾಗ ಕುಕ್ಕಿ ಟೆರೆಸ್ ಮೇಲೆ ಆಟ ಆಡ್ತಾಯಿದ್ಲು. ಹಾಗೆಯೇ ವ್ಯಾಕ್ಸಿನೇಷನ್ ಇತ್ತು ನನ್ನ ಮಗಳಿಗೆ 9 ಮಂತ್ದು. ಸೊ ಅದನ್ನು ಹೋಗಿ ಹಾಕ್ಸ್ಕೊಂಡು ಬಂದಿದ್ದು. ಸೊ ಕೆಲವೊಂದು ಬಟ್ಟೆಗಳನ್ನು ಮಡ್ಚೋದಿತ್ತು, ಕೆಲವೊಂದು ಬಟ್ಟೆಗಳೆಲ್ಲ ಐರನ್ ಮಾಡೋದಿತ್ತು. ಮತ್ತು ನಾವು ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ ತೆಗೆದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಅದನ್ನೆಲ್ಲ ಮಡ್ಚಿಟ್ಕೊಂಡೆ. ಅಡುಗೆ ಕೆಲಸ ಇಲ್ಲ ಅಂದರೆ ನಾವು ಸುಮಾರು ಕೆಲಸಗಳನ್ನು ಮಾಡ್ಕೋಬಹುದಲ್ವ. ಅಡುಗೆ ಕೆಲಸ ಇದ್ದರೆ ಅರ್ಧ ಟೈಮ್ ಅಲ್ಲಿಗೆ ಹೋಗಿಬಿಡುತ್ತೆ. ಹಾಗೆಯೇ ಇದು ಬಂದುಬಿಟ್ಟು 1 ವೀಕ್ ಮುಂಚೆ ನಾನು ಹೇರ್ ಕಟ್ಟನ್ನು ಮಾಡಿದ್ದೆ, ಲೇಯರ್ ಕಟ್ಟನ್ನು ಮಾಡಿಸಿದ್ದೆ. ಸೊ ತುಂಬ ಚೆನ್ನಾಗಿ ಬಂತು. ನಾನು ಆ್ಯಕ್ಚುಲಿ ಬೇರೆ ಕಡೆ ಮಾಡಿಸ್ತಾ ಇದ್ದೆ, ಬಟ್ ಇವರು ಕೂಡ ಅಷ್ಟೇ ನನಗೆ ಪರಿಚಯ ಇದ್ದವರೇ, ನನ್ನ ಫ್ರೆಂಡೇ ಆಗ್ತಾರೆ. ಸೊ ಇವರು ಹೇರ್ ಕಟ್ಟನ್ನು ಮಾಡಿದರು. ಈ ರೀತಿಯಾಗಿ ಇತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚೆನ್ನಾಗಿ ಬಂತಾ ಅಥವಾ ಇಲ್ಲ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಯಾವಾಗಲೂ ಕೂಡ ಲೇಯರ್ ಕಟ್ಟನ್ನೇ ಮಾಡಿಸೋದು. ಕೆಲವೊಂದು ಸಲ ಸ್ಟೆಪ್ ಕಟ್ಟನ್ನು ಮಾಡಿಸ್ತೀನಿ, ಬಟ್ ಆಲ್ಮೋಸ್ಟಾಗಿ ಲೇಯರ್ ಕಟ್ಟನ್ನೇ ಮಾಡಿಸೋದು. ಸೊ ಫೈನಲ್ ಲುಕ್ ಈ ರೀತಿಯಾಗಿ ಬಂತು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದಾಗ 1:30 ಆಗಿತ್ತು. ಸ್ವಲ್ಪ ರಶ್ ಇತ್ತು. ಹಾಗೆಯೇ ಅವಳು ಕೂಡ ಸ್ವಲ್ಪ ಹೊತ್ತು ಆಡಿದ್ಲು ಮನೆಗೆ ಬಂದು. ಬಟ್ ಅವಳಿಗೆ ಪೇನ್ ಅನಿಸ್ತಿತ್ತು ಅನಿಸುತ್ತೆ, ಹಾಗಾಗಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ನಾನು ತೊಟ್ಲಲ್ಲಿ ಹಾಕಿ ಸುಮಾರು ಹೊತ್ತು ತೂಗಿದೆ. ಸೊ ನನಗೂ ನಿದ್ದೆ ಬಂದಂಗಾಯಿತು. ಗೊತ್ತೇ ಇಲ್ಲ, ನಾನು ತೂಗ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಇಂಜೆಕ್ಷನ್ ತೊಗೊಂಡಿದ್ದು ಪೇನಿಗೋ ಏನೋ ಗೊತ್ತಿಲ್ಲ, ಅವಳು ಸುಮಾರು ಹೊತ್ತು ಮಲ್ಕೊಂಡ್ಬಿಟ್ಲು. ಹಾಗೆಯೇ ನಾನು ಕೂಡ ಎಚ್ಚರ ಆದೆ. ಮತ್ತು ಲೈಟನ್ನು ಆಫ್ ಮಾಡಿ ನಾನು ಕೂಡ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ನೆಕ್ಸ್ಟ್ ಮಲಗಿ ಅವಳು ಎದ್ದಾಗ 5:30 ಆಗಿತ್ತು. ನಾನು 4:45 ಎತ್ಕೊಂಡ್ಬಿಟ್ಟೆ. ಹಾಗೆಯೇ ಅವಳಿಗೆ ಸ್ವಲ್ಪ ತಿಂಡಿ ಮಾಡಿ ತಿನ್ನಿಸಾದ್ಮೇಲೆ ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಅವಳು ಇವಾಗ ಎಲ್ಲವನ್ನು ಮುಟ್ತಾಳೆ, ಸ್ವಲ್ಪ ನಿಂತ್ಕೊತಾಳಲ್ವ, ಹಾಗಾಗಿ ಪ್ರತಿಯೊಂದನ್ನು ತೆಗೆದು ಈ ರೀತಿಯಾಗಿ ಬಿಸಾಕ್ತಾ ಇರ್ತಾಳೆ. ನಾನು ಪದೇ ಪದೇ ಎತ್ತಿ ಇಡ್ತಾ ಇರಬೇಕು. ಸುಮಾರೆಲ್ಲ ಮನೆಯಿಂದ ತೆಗೆದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ, ಆದರೂ ಕೂಡ ಕೆಲವೊಂದನ್ನು ಇನ್ನೂ ಕೂಡ ಮುಟ್ತಾ ಇರ್ತಾಳೆ. ಬುಕ್ಕಂತೂ ಅವಳ ಕೈಗೆ ಸಿಗೋ ಹಾಗೆ ಇಲ್ಲ, ಎಲ್ಲವನ್ನು ಹರಿದು ಬಿಡ್ತಾಳೆ. ಸುಮಾರು ಬುಕ್ಕನ್ನು ಹರಿದ್ಲು. ಇವಾಗ ರಾಮಾಯಣ ಮಹಾಭಾರತ ಇನ್ನೊಂದು ಯಾವುದೋ ಬುಕ್ ಇದೆ ಅಷ್ಟೇ. ಸೊ ಅದು ಕೂಡ ಹರಿದು ಬಿಡ್ತಾಳೆ. ಸೊ ಅದನ್ನು ಕೂಡ ಇವಾಗ ಬೇರೆ ಕಡೆ ಎತ್ತಿಟ್ಟಿದ್ದೀವಿ. ಮತ್ತೆ ಇದೆಯಾ? ಅಲ್ಲಿಡು ತಗೋ, ಅಲ್ಲಿಡು. ನೋಡಿ ನನ್ನ ಮಗಳು ಎಷ್ಟೊಂದು ಕಿತಾಪತಿ ಮಾಡ್ತಿದ್ದಾಳಂತ. ಬೈತಾ ಇದ್ದಾಳೆ ಅಂತ ಗೊತ್ತಾಗ್ತಿದೆ ಅಲ್ಲ ಕಾಶ್ವಿ? ಅಮ್ಮ ಬೈತಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ಲ? ನನ್ನ ಮಗಳು 6:15 ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 7 o'clock ತನಕ ಆಟವನ್ನು ಆಡಿದ್ಲು. ನಂತರ ನಾವು TMSಗೆ ಹೋದ್ವಿ. ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ, ಹಾಗಾಗಿ ತೊಗೊಂಬರೋಣ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಕೊಂಡ್ವಿ, ಯಾಕಂದರೆ 8 ಗಂಟೆ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಹಾಗಾಗಿ ನಾವು 8:30ಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ಫಸ್ಟು TMSಗೆ ಬಂದ್ವಿ. ಖಾರ ಪುಡಿ ಎಲ್ಲ ತೊಗೊಂಡಿದೆಯಲ್ಲ ಮೊನ್ನೆ? ಖಾರ ಪುಡಿ
ಗ್ರೋಸರೀಸ್ ಹೇಗಂದರೆ ನಾವು ಎಷ್ಟೇ ನೆನಪಿಟ್ಕೊಂಡು ಲೀಸ್ಟ್ ಮಾಡಿದರೂ ಕೂಡ ಕೆಲವೊಂದು ಮರ್ತೋಗ್ಬಿಡುತ್ತೆ. ಹಾಗಾಗಿ ಕೆಲವೊಂದೆಲ್ಲ ಮರ್ತೋಗಿದ್ದು ಇವಾಗ ತೊಗೊಳ್ತಾ ಇದ್ದೀವಿ. 1 ವೀಕ್ ಬ್ಯಾಕೇ ನಾವು ಆಲ್ಮೋಸ್ಟಾಗಿ ಎಲ್ಲ ಗ್ರೋಸರೀಸ್ನ ತೊಗೊಂಡಿದ್ವಿ. ಬಟ್ ತುಪ್ಪ ಬೆಲ್ಲ ಅದೆಲ್ಲ ಬೇಕಿತ್ತು. ಹಾಗಾಗಿ ಮತ್ತೆ ಟಾಪಪ್ ಮಾಡೋ ಸಲುವಾಗಿ ಈಗ ತೊಗೊಳಕ್ಕೆ ಬಂದ್ವಿ. ಚೆನ್ನಾಗಿದೆ ನಮ್ಮಿತ್ತು ಇದು. ಹಾಕಿ ನೋಡೋಣ, ಒಂದು ಗೊತ್ತಾಗುತ್ತೆ. ಹಾಕಿ ನೋಡು. ಬೇರೆ ಕಲರ್ ಇದೆಯಾ? ಡಬಲ್ ಕಲರ್ ಚೆನ್ನಾಗಿದೆ ನೋಡಿ. ಮೆರೂನ್. ನನ್ನ ಮಗಳಿಗೆ ಒಂದು ಕ್ಯಾಪ್ ಬೇಕಿತ್ತು ಚಳಿಗೆ ಹಾಕೋಕ್ಕೆ. ಹಾಗೆಯೇ ಕೆಲವೊಂದೆಲ್ಲ ಇದೆ, ಅದೆಲ್ಲ ಚಿಕ್ಕ ಆಗ್ತಾ ಇದೆ ಮತ್ತು ಕರೆಕ್ಟಾಗಿ ಬರ್ತಾ ಇಲ್ಲ. ಇನ್ನೂ ಕೆಲವೊಂದು ಕ್ಯಾಪ್ಗಳನ್ನೆಲ್ಲ ಅವಳು ಎತ್ತಿ ಬಿಸಾಕಿಬಿಟ್ಟಿದ್ದಾಳೆ ರೋಡಲ್ಲಿ. ಎಲ್ಲೇ ಬಿಸಾಕಿದ್ದಾಳಂತೆ ನನಗೆ ಗೊತ್ತಿಲ್ಲ. ಆಮೇಲೆ ನೋಡ್ರೆ ತಲೆಯಲ್ಲೇ ಇರಲ್ಲ, ಆ ಥರ ಎಲ್ಲ ಆಗಿರುತ್ತೆ. ಸೊ ನನಗೂ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ತೊಗೋಬೇಕಿತ್ತು. ಅದನ್ನು ತೊಗೊಂಡು ಮನೆಗೆ ಹೋದ್ವಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿದ್ದು. ನಿಮಗೆ ಫಸ್ಟೇ ತೋರಿಸಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದು. ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.